ಎಲ್ಲ ಸ್ನೇಹಿತರಿಗೆ JB ಎಕ್ಸ್ಪರ್ಟ್ ಸ್ಟಡಿ ವರ್ಡ್ಗೆ ಸ್ವಾಗತ ಸುಸ್ವಾಗತ. ನಾವೆಲ್ಲ ಕುತೂಹಲದಿಂದ ಕಾಯ್ತಕ್ಕಂಥ ಒಂದು ವಿಷಯ ಏನಂತ ಕೇಳಿದ್ರೆ, 1,00,000 ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಸಂಕಷ್ಟ ಅಂತಕ್ಕಂಥದ್ದನ್ನು ನೋಡಿ ನಮ್ಗೊಂಥರ ಆಗ್ಬಿಟ್ಟದ. ಆದ್ಮೇಲೆ TET ಕಡ್ಡಾಯಗೊಳಿಸಿ ಸುಪ್ರೀಂ ಕೋರ್ಟ್ ತೀರ್ಪು ಆದೇಶ ಮಾಡಿಬಿಟ್ಟದ. ಹೀಗಾಗಿ ಯಾರ್ಯಾರ ಅನಿಸಿಕೆ ಹಿಂಗ್ಯಂಗದ ಅನ್ನೋದ್ರ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ನೋಡ್ರಿ, ಇಲ್ಲಿ ಪ್ರೊಫೆಸರ್ VP ನಿರಂಜನಾಚಾರ್ಯರ ಶಿಕ್ಷಣ ತಜ್ಞರು ಏನು ಹೇಳ್ತಾರೆ ಅಂದ್ರೆ, ರಾಜ್ಯ ಸರ್ಕಾರ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಸುಪ್ರೀಂ ಕೋರ್ಟ್ನ 3 ನ್ಯಾಯಮೂರ್ತಿಗಳ ಪೀಠದ ಮುಂದೆ ಮೇಲ್ಮನವಿ ಸಲ್ಲಿಸಬೇಕು ಅಂಥೇಳಿ ಪ್ರೊಫೆಸರ್ VP ನಿರಂಜನಾರಾಧ್ಯ ಶಿಕ್ಷಣ ತಜ್ಞರವರು ಹೇಳ್ತಾರೆ. ಇನ್ನು ನೆಕ್ಸ್ಟ್ ಇಲ್ಲಿ ಏನಾಗ್ಯದಪ್ಪ ಅಂತಂದ್ರೆ, ಬಸವರಾಜ್ ಗುರಿಕಾರ್ ಅಧ್ಯಕ್ಷ ಅಖಿಲ ಭಾರತ ಪ್ರಾಥಮಿಕ ಶಾಲಾ ಶಿಕ್ಷಕ ಕೂಡದ ಏನು ಹೇಳ್ತಾರೆ ಅಂದ್ರೆ, ಸುಪ್ರೀಂ ಕೋರ್ಟ್ ತೀರ್ಪಿನಿಂದ ದೇಶದ ಸುಮಾರು 30 ಲಕ್ಷಕ್ಕೂ ಅಧಿಕ ಶಿಕ್ಷಕರ ಸೇವಾ ಭದ್ರತೆ ಅನಿಶ್ಚಿತತೆಯಿಂದ ದೂಡಲ್ಪಟ್ಟಿದೆ. TET ಕಡ್ಡಾಯ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಮನವಿ ಸಲ್ಲಿಸಲಾಗುವುದು ಅಂತ ಇವರು ಹೇಳ್ಯಾರ. ಇನ್ನು ಚಂದ್ರಶೇಖರ್ ನುಗ್ಲಿ ಅಧ್ಯಕ್ಷರು ರಾಜ್ಯ ಪ್ರಾಥಮಿಕ ಶಾಲೆ ಶಿಕ್ಷಕರ ಸಂಘದವರು ಏನು ಹೇಳ್ತಾರಪ್ಪ ಅಂದ್ರೆ, ಸುಪ್ರೀಂ ಕೋರ್ಟ್ ತೀರ್ಪು ಆಘಾತಕಾರಿಯಾಗಿದೆ. 25ರಿಂದ 30 ವರ್ಷಗಳ ಸೇವೆ ಸಲ್ಲಿಸಿರುವ ಶಿಕ್ಷಕರಿಗೆ ಈಗ TET ಎದುರಿಸುವಂತೆ ಹೇಳುವುದು ನ್ಯಾಯಸಮ್ಮತವಲ್ಲ. ಇದನ್ನು ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಡುವ ಜೊತೆಗೆ ಸೂಕ್ತ ಪರಿಹಾರ ಕಂಡುಕೊಳ್ಳಲು ಸಹಕಾರದೊಂದಿಗೆ ಚರ್ಚೆ ನಡೆದಿದೆ ಅಂತಕ್ಕಂಥದ್ದನ್ನು ಸರ್ಕಾರದೊಂದಿಗೆ ಚರ್ಚೆ ಮಾಡಕತ್ತಾರ. ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇದನ್ನು ಇಲ್ಲಿ ಇವರು ಚರ್ಚೆ ಮಾಡ್ಯಾರ. ಇಲ್ಲಿ ಒಂದು ಹೆಡ್ಡಿಂಗ್ ಏನಂತಂದ್ರೆ, 1,00,000 ಪ್ರಾಥಮಿಕ ಶಿಕ್ಷಕರಿಗೆ ಸಂಕಷ್ಟ ಅಂತಂದಾಗ ಒಂಥರ ಮನುಷ್ಯನಿಗೆ ಆಗಿಬಿಡುತ್ತೆ ನೋಡ್ರಿ. ಏನಂತ ಕೊಟ್ಟಾರ, 1,00,000 ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಸಂಕಷ್ಟ. TET ಕಡ್ಡಾಯಗೊಳಿಸಿದ ಸುಪ್ರೀಂ ಕೋರ್ಟ್ ತೀರ್ಪು ಅಂತ. TETಯನ್ನು ಕಡ್ಡಾಯಗೊಳಿಸಿಬಿಟ್ಟಾರ. ಹೆಂಗೆ ಮಾಡಬೇಕು ಏನಿಲ್ಲ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೋಡೋಣ. ಆದ್ಮೇಲೆ ಸೇವಾನಿರತ ಶಿಕ್ಷಕರು ಕಡ್ಡಾಯವಾಗಿ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂದರೆ TET ಬರೆಯಬೇಕೆಂಬ ಸುಪ್ರೀಂ ಕೋರ್ಟಿನ ತೀರ್ಪಿನಿಂದಾಗಿ ಸುಮಾರು 1,00,000 ಪ್ರಾಥಮಿಕ ಶಾಲಾ ಶಿಕ್ಷಕರು ಸಂಕಷ್ಟ ಎದುರಿಸುವಂತಾಗಿದೆ ಅಂತಕ್ಕಂಥದ್ದು. 1,00,000 ಪ್ರಾಥಮಿಕ ಶಾಲಾ ಶಿಕ್ಷಕರು ಸಂಕಷ್ಟವನ್ನು ನೋಡ್ರಿ, 1,00,000 ಪ್ರಾಥಮಿಕ ಶಾಲಾ ಶಿಕ್ಷಕರು ಸಂಕಷ್ಟವನ್ನು ಎದುರಿಸಬೇಕಾಗಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು. ಎಷ್ಟು ಹೇಳ್ರಿ, 1,00,000 ಪ್ರಾಥಮಿಕ ಶಾಲಾ ಶಿಕ್ಷಕರು ಸಂಕಷ್ಟವನ್ನು ಎದುರಿಸಬೇಕಾಗಿದೆ. ಓಕೆ ನೋಡ್ರಿ, ಈಗ ಮಹಾರಾಷ್ಟ್ರ ಸರ್ಕಾರ ಹಾಗೂ ಅಂಜುಮನ್ ಇತಾತ್-ಎ-ತಮಿಲ್ ಟ್ರಸ್ಟ್ ನಡುವಣ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾದ ದೀಪಂಕರ್ ದತ್ತಾ ಮತ್ತು ಮೋಹನ್ ಅವರನ್ನೊಳಗೊಂಡ ದ್ವಿಸದಸ್ಯ ಪೀಠ 2009ರ ಶಿಕ್ಷಣದ ಹಕ್ಕು ಕಾಯ್ದೆ RTAD 2011ರಿಂದ ದೇಶಾದ್ಯಂತ ಜಾರಿಯಾದ TET ನಿಯಮದಂತೆ ಸೇವಾನಿರತ ಶಿಕ್ಷಕರೆಲ್ಲರೂ ಅಂದರೆ ಅಲ್ಪಸಂಖ್ಯಾತರ ಶಿಕ್ಷಣ ಸಂಸ್ಥೆ ಹೊರತುಪಡಿಸಿ TET ಬರೆಯಬೇಕು ಎಂದು ತೀರ್ಪು ನೀಡಿದೆ. ಇದರಿಂದ ರಾಜ್ಯದ ಸುಮಾರು 1,00,000 ಜನರು TET ಬರೆಯಬೇಕಾದ ಅನಿವಾರ್ಯತೆ ಬಂದು ಒದಗಿದೆ. ರಾಜ್ಯದ ಸುಮಾರು 1,00,000 ಶಿಕ್ಷಕರು TET ಬರೆಯಬೇಕಾದ ಅನಿವಾರ್ಯತೆ ಬಂದು ಒದಗ್ಯದ ಅಂತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬಹುದು. ಹಾಗಾಗಿ ಆದ್ಮೇಲೆ ನಮಗಿಲ್ಲಿ ಕುತೂಹಲಕಾರಿಯಾಗಿರ್ತಕ್ಕಂಥ ವಿಷಯ ಅಂತಂದ್ರೆ, ಒಂದು ವೇಳೆ TET ಪರೀಕ್ಷೆ ಎದುರಿಸದೇ ಸೇವೆಯಲ್ಲಿರೋ ನಿರತರು ಮುಂದಿನ 2 ವರ್ಷಗಳಲ್ಲಿ TET ಉತ್ತೀರ್ಣ ಆಗಬೇಕು. ಇದನ್ನು ಸ್ವಲ್ಪ ಗಮನದಲ್ಲಿಡಬೇಕು ನಾವು. ಒಂದು ವೇಳೆ TET ಪರೀಕ್ಷೆ ಎದುರಿಸದೇ ಸೇವೆಯಲ್ಲಿರುವ ಶಿಕ್ಷಕರು ಮುಂದಿನ 2 ವರ್ಷಗಳಲ್ಲಿ TET ಉತ್ತೀರ್ಣರಾಗಬೇಕು. ಸ್ವಯಂ ನಿವೃತ್ತಿ, ಕಡ್ಡಾಯ ನಿವೃತ್ತಿ ಎಲ್ಲ ಸೌಲಭ್ಯ ಹೊಂದಬಹುದು ಅಂತ. ಸೇವೆ 5 ವರ್ಷ ಮಾತ್ರ ಬಾಕಿ ಉಳಿದರೆ ಸೇವಾನಿರತರ ಕಡ್ಡಾಯ TET ಅರ್ಹತೆ ಅನಿವಾರ್ಯವಾಗದು ಅಂತ. ಇಂತಹ ಒಂದು ನ್ಯೂಸನ್ನು ನೋಡ್ರಿ, ಬಹಳ ನನಗನಿಸಿದ ಮಟ್ಟಿಗೆ ಇದನ್ನು ಇನ್ನೂ ಸರ್ಕಾರ ಪರಿಶೀಲಿಸಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಪ್ರಾಯ. ಆದ್ಮೇಲೆ ನೋಡ್ರಿ, 1,00,000 ಜನರು 2011ಕ್ಕಿಂತ ಮುಂಚೆ ನೇಮಕಗೊಂಡಾರ. 2008, 2005, 2001, 1997ರಲ್ಲಿ ನೇಮಕಗೊಂಡ 1,00,000 ಶಿಕ್ಷಕರಿಗೆ ಈಗ TET ನಡೆಸುವುದು ಎಷ್ಟು ಸರಿ ಎಂಬ ಗೊಂದಲ ಶಿಕ್ಷಕರು ಹಾಗೂ ಸರ್ಕಾರವನ್ನು ಕಾಡಕತೈತಿ. ಇದರಿಂದ ಸುಪ್ರೀಂ ಕೋರ್ಟ್ ಆದೇಶದಿಂದ ವಿನಾಯಿತಿ ಶಾಸನ ಜಾರಿಗೊಳಿಸುವ ಒತ್ತಡ ಸರ್ಕಾರದ ಮೇಲೆ ಐತಿ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಇಲ್ಲಿ
ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು 1966 1977 ಪ್ರಕಾರ ಯಾವುದೇ ಹುದ್ದೆಗೆ ಒಮ್ಮೆ ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಂಡು ತಾತ್ಕಾಲಿಕ ಅವಧಿ ಮುಗಿದ ನಂತರ ಹೊಸ ಮಾನದಂಡಗಳನ್ನು ನೌಕರರ ಮೇಲೆ ಹೇರುವಂತಿಲ್ಲ. ಇದು ಮೇನ್ ಇಂಪಾರ್ಟೆಂಟ್ ನೋಡ್ರಿ. ಒಂದು ನಿಮಿಷ. ಸರ್ಕಾರ ನಾಗರಿಕ ಸೇವಾ ನಿಯಮಗಳು ನೋಡ್ರಿ 1996 1977 ಪ್ರಕಾರ ಯಾವುದೇ ಹುದ್ದೆಗೆ ಒಮ್ಮೆ ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಂಡು ತಾತ್ಕಾಲಿಕ ಅವಧಿ ಮುಗಿದ ನಂತರ ಹೊಸ ಮಾನದಂಡಗಳನ್ನು ನೌಕರರ ಮೇಲೆ ಹೇರುವಂತಿಲ್ಲ. ಹೀಗಾಗಿ 2009 ಮತ್ತು RT ಮತ್ತು 2011 TET ನಿಯಮವನ್ನು ಅದಕ್ಕೂ ಮೊದಲು ನೇಮಕಗೊಂಡ ನೌಕರರಿಗೆ ಹೇರುವುದು ಸರಿಯಲ್ಲ. ಆದ್ದರಿಂದ ರಾಜ್ಯದ 1 ಲಕ್ಷ ಶಿಕ್ಷಕರಿಗೆ ಸುಪ್ರೀಂ ಕೋರ್ಟ್ ಆದೇಶದಿಂದ ವಿನಾಯಿತಿ ನೀಡಿ ವಿಶೇಷ ನೇಮಕಾತಿ ಅಧಿನಿಯಮ ಸೇರ್ಪಡೆಗೆ ಶಾಸನ ತರುವಂತೆ ಕಾನೂನು ಇಲಾಖೆ ಸರ್ಕಾರಕ್ಕೆ ಸಲಹೆ ನೀಡಿದೆ ಎಂದು ತಿಳಿದು ಬಂದಿದೆ. ಇದು ಇಂಪಾರ್ಟೆಂಟ್ ನೋಡ್ರಿ. ಹಾಗಾಗಿ ಇದರ ಬಗ್ಗೆ ನಾವು ಬಹಳಷ್ಟು ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ. ಹೇಗೂ TET ಕರೆಯಕತ್ತಾನ, ಆನ್ಲೈನ್ದಲ್ಲಿ ಅದ, ನಮಗೆಲ್ಲ ಗೊತ್ತದ. ಹಾಗಾಗಿ TETಯನ್ನು ಹಾಕಿಬಿಡೋಣ ಅಂತಕ್ಕಂಥದ್ದು ಕೆಲವೊಂದಿಷ್ಟರ ಅಭಿಪ್ರಾಯ. ಯಾಕಪ್ಪ ತಲೆ ಕೆಡಿಸ್ಕೋಬೇಕು ಅಂತೇಳಿ. ಇನ್ನು ಕೆಲವೊಂದಿಷ್ಟು ಮಂದಿ ಯಾಕಪ್ಪ TET ನಾವು 2011ಕ್ಕಿಂತ ಮುಂಚೆ ಆದೇಶಕ್ಕಿಂತ ಮುಂಚೆನೇ 2008 2005 2011 1997 ನೇಮಕಗೊಂಡವರು ನಾವು ಯಾಕೆ ಇದು ಮಾಡಬೇಕು ಅಂತಕ್ಕಂಥದ್ದು. ಹಾಗಾಗಿ ಆದ್ಮೇಲೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಸುಮ್ಮನೆ ತಲೆ ಕೆಡಿಸ್ಕೊಳ್ಳೋಕ್ಕಿಂತ TET ಇನ್ನು ಸದ್ಯದಲ್ಲೇ ಟೆಂಡರ್ ಆಗ್ಯದ, ಆನ್ಲೈನ್ದಲ್ಲೇ ಪರೀಕ್ಷೆಯನ್ನು ಮಾಡಕತ್ತಾರ. ಅಲ್ಲಿ ನಾವು ಯಾಕೆ ಪರೀಕ್ಷೆಯನ್ನು ಬರೆದು ಪಾಸ್ ಮಾಡ್ಕೋಬಾರ್ದು ಅಂತಕ್ಕಂಥದ್ದನ್ನು ತಮ್ಮ ಮುಂದೆ ಅನಿಸಿಕೆಯನ್ನು ಹೇಳ್ತಾ, ಇದು ನಿಮ್ಮ ವಿಚಾರಕ್ಕೆ ಬಿಟ್ಟಿದ್ದು ಸ್ನೇಹಿತರೆ. ಹಾಗಾಗಿ ಈ ವಿಷಯವನ್ನು ತಮ್ಮೆಲ್ಲರಿಗೂ ತಿಳಿಸಬೇಕು ಅಂತಕ್ಕಂಥ ಒಂದು ಕುತೂಹಲಕಾರದಿಂದ ನಾನು ಇದನ್ನು ನಿಮ್ಮೆಲ್ಲರ ಮುಂದೆ ಇಡ್ತಾ ಇದ್ದೀನಿ. ಈ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತೀನಿ. ಧನ್ಯವಾದಗಳು.